ಮುಸ್ಲಿಂ ಓಲೈಕೆ ಮುಂದುವರೆದಿದೆ. ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದ ಸರ್ಕಾರ ಆ ಆದೇಶ ಉಳಿಸಿಕೊಳ್ಳುವುದಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ಸಿಗರು ಮಾತೆತ್ತಿದ್ರೆ ಸಂವಿಧಾನ ಅನ್ನೋದು ಪ್ರಮಾಣ ವಚನವನ್ನು ಸಂವಿಧಾನದ ಹೆಸರಿನಲ್ಲೇ ತೆಗೆದುಕೊಳ್ಳೋದು. ಆದರೆ ಅದೇ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಸಂವಿಧಾನದ ಹನನ ಮಾಡ್ತಿರೋದು ಜಗಜ್ಜಾಹೀರಾಗಿದೆ. ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಬಾಬಾ ಸಾಹೇಬರ ಮಾತನ್ನೇ ಮೀರಿ ಮುಸ್ಲಿಂ ಗುತ್ತಿಗೆದಾರರಿಗೆ ಕಾಂಗ್ರೆಸ್ ಮೀಸಲಾತಿ ನೀಡಿದೆ. ಇದೀಗ ಅಗತ್ಯ ಬಿದ್ದರೆ ಮುಸ್ಲಿಮರಿಗಾಗಿ ಸಂವಿಧಾನವನ್ನೇ ಬದಲಿಸುತ್ತೇವೆ ಎನ್ನುತ್ತಿದೆಯಂತೆ. ಮೀಸಲಾತಿಗಾಗಿ ಸಂವಿಧಾನದ ಬದಲಾವಣೆ ಕೋಲಾಹಲ ಎಬ್ಬಿಸಿದ ಡಿಕೆ ಶಿವಕುಮಾರ್. ಅವಕಾಶ ಸಿಕ್ಕಾಗಲೆಲ್ಲ ಮುಸ್ಲಿಂ ಪ್ರೇಮ ಮೆರೆಯೋ ಕಾಂಗ್ರೆಸ್ ನಾಯಕರು ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೊನ್ನೆ ಮಾತನಾಡಿದ ಡಿಕೆ ಶಿವಕುಮಾರ್ ಮುಸ್ಲಿಮರಿಗಾಗಿ ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದಿದ್ದಾರಂತೆ. ಕಾಂಗ್ರೆಸ್ ವರ್ಸಸ್ ಸಂವಿಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ನಾವು ಏನಾದ್ರೂ ಆರಂಭಿಸಿದ್ರೆ ಕೋರ್ಟ್ಗೆ ಹೋಗ್ತಾರೆ, ಆ ದಿನ ಪಕ್ಕಾ ಬಂದೇ ಬರುತ್ತೆ, ನಾವು ಕಾಯೋಣ. ಬಹಳ ಬದಲಾವಣೆ ಇವೆ, ಸಂವಿಧಾನ ಬದಲಾಗಲಿವೆ, ಕೆಲ ತೀರ್ಪುಗಳಿಂದ ಸಂವಿಧಾನ ತಿದ್ದುಪಡಿಯಾಗುತ್ತದೆ, ನೋಡೋಣ ಏನಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಂಡೆ ವಿರುದ್ಧ ಕೆರಳಿ ಕೆಂಡವಾದ ಕೇಸರಿ ಸೇನೆ. ರಾಜ್ಯಸಭೆಯಲ್ಲೂ ಸಂವಿಧಾನ ಬದಲಾವಣೆ ಫೈಟ್ ನಡೆಯಿತು. ಹೌದು, ಡಿಕೆ ಶಿವಕುಮಾರ್ ನೀಡಿದ್ದಾರೆ ಎನ್ನಲಾದ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿತು. ಮುಸ್ಲಿಂ ಮೀಸಲಾತಿ ನೀಡುವುದೇ ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಅಧ್ಯಕ್ಷ जेपी नड्डा ಕಿಡಿಕಾರಿದರು. कांग्रेस पार्टी बहुत संविधान की रक्षक बनती है, वो संविधान के बारे में जिस तरीके से उन्होंने उसकी धज्जियां उड़ाने का प्रयास किया है। संविधान में डॉक्टर बाबा साहब अम्बेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा। साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है, कॉन्ट्रैक्ट में। ಹೆಗಡೆ ಹೇಳಿಕೆ ಪ್ರಸ್ತಾಪ ಮಾಡಿದ ಖರ್ಗೆ ಯಾವಾಗ ಬಿಜೆಪಿಗರ ಆಕ್ರೋಶ ಹೆಚ್ಚಾಯಿತು, ಮಲ್ಲಿಕಾರ್ಜುನ್ ಖರ್ಗೆ ಎದ್ದು ನಿಂತರು. ಬಿಜೆಪಿಯ ಸಂವಿಧಾನ ವಿರೋಧಿ ಅನಂತಕುಮಾರ್ ಹೆಗಡೆ ಹೇಳಿಕೆ ಗೊತ್ತಲ್ವಾ ಅಂತ ಕಿಡಿಕಾರಿದ್ರು. ऐसी कोई बात कर्नाटक के मिनिस्टर ने नहीं कहा। संविधान बदलने की बात कोई नहीं कहा, कोई नहीं भी कहेगा हमारे तरफ से। अगर कुछ होगा संविधान बदलने की बात जो बार बार आती है, उधर से आती है, इधर से नहीं। ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ. ಅಲ್ಲಿ ರಾಜ್ಯಸಭೆಯಲ್ಲಿ ನಡ್ಡಾ ಅಪರಿಸ್ತಿದ್ರೆ ಎತಾ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ರು. ನಾನು ನಡ್ಡಾಗಿಂತ ಸೆನ್ಸಿಬಲ್ ರಾಜಕಾರಣಿ ಅಂತ ಕಿಡಿಕಾರಿದ್ರು. ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. It is our birthright. It is our party right. We have given constitution to this country. We will protect it. ಡಿಕೆಶಿ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇವರ ಮನಸ್ಥಿತಿ ಏನು? ಯಾವುದೇ ಬೆಲೆ ತೆತ್ತಾದ್ರೂ ಕೂಡ ನಾವು ಈ 4% ರಿಸರ್ವೇಶನ್ ಜಾರಿ ಆಗದಂಗೆ ನಾವು ನೋಡ್ತೇವೆ. ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ರಾಷ್ಟ್ರಪತಿಗಳಿಗೂ ಕೂಡ ಇದನ್ನ ನಾವು ಪತ್ರ ಬರೀತೇವೆ, ಪ್ರಧಾನಮಂತ್ರಿಗಳಿಗೆ ಈ ವಿಷಯ ಕುರಿತಂತ ಪತ್ರ ಬರೀತೇವೆ. ನಾನವನಲ್ಲ ಎಂದ ಡಿಸಿಎಂ ಡಿಕೆಶಿ. ಬಿಜೆಪಿ ಏನ್ ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡಿದ್ದಾರೆ, ಅದು ಅಪ್ಪಟ ಸುಳ್ಳು. ನಾನು ಹೇಳಿದ್ದೇನೆ, ನಾವು ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳಲ್ಲಿ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆದ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಳ್ತೇನೆ. ಅವ್ರಿಗೇನು ಇಲ್ಲ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಕ್ಕೆ ಜೆಡಿಎಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ.
ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದೆ, ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದೆ. ಆದ್ದರಿಂದ ಬಿಜೆಪಿ ಜೊತೆಗೂಡಿ ಹೋರಾಡ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಸ್ಲಿಂ ಓಲೈಕೆ ಮುಂದುವರೆದಿದೆ. ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಗುತ್ತಿಗೆದಾರರಿಗೆ ಮೀಸಲಾತಿ ನೀಡಿದ್ದ ಸರ್ಕಾರ ಆ ಆದೇಶ ಉಳಿಸಿಕೊಳ್ಳುವುದಕ್ಕೆ ಸಂವಿಧಾನವನ್ನೇ ಬದಲಾಯಿಸ್ತೀವಿ ಅಂತ ಹೇಳ್ತಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಕಾಂಗ್ರೆಸ್ಸಿಗರು ಮಾತೆತ್ತಿದ್ರೆ ಸಂವಿಧಾನ ಅನ್ನೋದು, ಪ್ರಮಾಣ ವಚನವನ್ನು ಸಂವಿಧಾನದ ಹೆಸರಿನಲ್ಲೇ ತೆಗೆದುಕೊಳ್ಳುವುದು. ಆದರೆ ಅದೇ ಕಾಂಗ್ರೆಸ್ ನಾಯಕರು ಕರ್ನಾಟಕದಲ್ಲಿ ಸಂವಿಧಾನದ ಹನನ ಮಾಡ್ತಿರೋದು ಜಗಜ್ಜಾಹೀರಾಗಿದೆ. ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನದಲ್ಲಿ ಧರ್ಮಾಧಾರಿತ ಮೀಸಲಾತಿ ಕೊಡಬಾರದು ಅಂತ ಸ್ಪಷ್ಟವಾಗಿ ಬರೆಯಲಾಗಿದೆ. ಬಾಬಾ ಸಾಹೇಬರ ಮಾತನ್ನೇ ಮೀರಿ ಮುಸ್ಲಿಂ ಗುತ್ತಿಗೆದಾರರಿಗೆ ಕಾಂಗ್ರೆಸ್ ಮೀಸಲಾತಿ ನೀಡಿದೆ. ಇದೀಗ ಅಗತ್ಯ ಬಿದ್ದರೆ ಮುಸ್ಲಿಮರಿಗಾಗಿ ಸಂವಿಧಾನವನ್ನೇ ಬದಲಿಸುತ್ತೇವೆ ಎನ್ನುತ್ತಿದೆಯಂತೆ. ಮೀಸಲಾತಿಗಾಗಿ ಸಂವಿಧಾನದ ಬದಲಾವಣೆ ಕೋಲಾಹಲ ಎಬ್ಬಿಸಿದ ಡಿಕೆ ಶಿವಕುಮಾರ್. ಅವಕಾಶ ಸಿಕ್ಕಾಗಲೆಲ್ಲ ಮುಸ್ಲಿಂ ಪ್ರೇಮ ಮೆರೆಯೋ ಕಾಂಗ್ರೆಸ್ ನಾಯಕರು ಇದೀಗ ಮತ್ತೊಂದು ಎಡವಟ್ಟು ಮಾಡಿಕೊಂಡಿದ್ದಾರೆ. ಮೊನ್ನೆ ಮಾತನಾಡಿದ ಡಿಕೆ ಶಿವಕುಮಾರ್ ಮುಸ್ಲಿಮರಿಗಾಗಿ ಸಂವಿಧಾನವನ್ನೇ ಬದಲಿಸುತ್ತೇವೆ ಎಂದಿದ್ದಾರಂತೆ. ಕಾಂಗ್ರೆಸ್ ವರ್ಸಸ್ ಸಂವಿಧಾನ. ಡಿಸಿಎಂ ಡಿಕೆ ಶಿವಕುಮಾರ್ ಏನ್ ಹೇಳಿದ್ರು ಅಂತ ನೋಡೋದಾದ್ರೆ, ನಾವು ಏನಾದ್ರೂ ಆರಂಭಿಸಿದ್ರೆ ಕೋರ್ಟ್ಗೆ ಹೋಗ್ತಾರೆ. ಆ ದಿನ ಪಕ್ಕಾ ಬಂದೇ ಬರುತ್ತೆ, ನಾವು ಕಾಯೋಣ. ಬಹಳ ಬದಲಾವಣೆ ಇವೆ, ಸಂವಿಧಾನ ಬದಲಾಗಲಿವೆ. ಕೆಲ ತೀರ್ಪುಗಳಿಂದ ಸಂವಿಧಾನ ತಿದ್ದುಪಡಿಯಾಗುತ್ತದೆ. ನೋಡೋಣ ಏನಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬಂಡೆ ವಿರುದ್ಧ ಕೆರಳಿ ಕೆಂಡವಾದ ಕೇಸರಿ ಸೇನೆ. ರಾಜ್ಯಸಭೆಯಲ್ಲೂ ಸಂವಿಧಾನ ಬದಲಾವಣೆ ಫೈಟ್ ನಡೆಯಿತು. ಹೌದು, ಡಿಕೆ ಶಿವಕುಮಾರ್ ನೀಡಿದ್ದಾರೆ ಎನ್ನಲಾದ ಸಂವಿಧಾನ ಬದಲಾವಣೆ ಹೇಳಿಕೆಗೆ ಬಿಜೆಪಿ ಕಿಡಿಕಾರಿತು. ಮುಸ್ಲಿಂ ಮೀಸಲಾತಿ ನೀಡುವುದೇ ಸಂವಿಧಾನ ವಿರೋಧಿ, ಕಾಂಗ್ರೆಸ್ ಪಾರ್ಟಿ ಸಂವಿಧಾನ ವಿರೋಧಿ ಅಂತ ಬಿಜೆಪಿ ಅಧ್ಯಕ್ಷ जेपी नड्डा ಕಿಡಿಕಾರಿದರು. कांग्रेस पार्टी बहुत संविधान की रक्षक बनती है. वो संविधान के बारे में जिस तरीके से उन्होंने उसकी धज्जियां उड़ाने का प्रयास किया है. संविधान में डॉक्टर बाबा साहब अम्बेडकर ने स्पष्ट लिखा है और कहा है कि रिजर्वेशन धर्म के आधार पर नहीं होगा. साउथ में कांग्रेस की सरकार में रिजर्वेशन कॉन्ट्रैक्ट में 4% का रिजर्वेशन का पारित किया जाता है. कॉन्ट्रैक्ट में ಹೆಗಡೆ ಹೇಳಿಕೆ ಪ್ರಸ್ತಾಪ ಮಾಡಿದ ಖರ್ಗೆ ಯಾವಾಗ ಬಿಜೆಪಿಗರ ಆಕ್ರೋಶ ಹೆಚ್ಚಾಯಿತು, ಮಲ್ಲಿಕಾರ್ಜುನ್ ಖರ್ಗೆ ಎದ್ದು ನಿಂತರು. ಬಿಜೆಪಿಯೇ ಸಂವಿಧಾನ ವಿರೋಧಿ, ಅನಂತಕುಮಾರ್ ಹೆಗಡೆ ಹೇಳಿಕೆ ಗೊತ್ತಲ್ವಾ ಅಂತ ಕಿಡಿಕಾರಿದ್ರು. ऐसी कोई बात कर्नाटक के मिनिस्टर ने नहीं कहा. संविधान बदलने की बात कोई नहीं कहा, कोई नहीं भी कहेगा हमारे तरफ से. अगर कुछ होगा संविधान बदलने की बात जो बार बार आती है, उधर से आती है, इधर से नहीं. ನಡ್ಡಾ ವಿರುದ್ಧ ಹಕ್ಕುಚ್ಯುತಿ ಮಂಡನೆ ಮಾಡ್ತೀನಿ. ಅಲ್ಲಿ ರಾಜ್ಯಸಭೆಯಲ್ಲಿ ನಡ್ಡಾ ಅಬ್ಬರಿಸುತ್ತಿದ್ರೆ ಎತಾ ಡಿಸಿಎಂ ಡಿಕೆ ಶಿವಕುಮಾರ್ ಕೆರಳಿ ಕೆಂಡವಾಗಿದ್ರು. ನಾನು ನಡ್ಡಾಗಿಂತ ಸೆನ್ಸಿಬಲ್ ರಾಜಕಾರಣಿ ಅಂತ ಕಿಡಿಕಾರಿದ್ರು. ಅವ್ರು ರಾಜಕೀಯ ಉಪಯೋಗಿಸ್ಕೊಳ್ತಾ ಇದ್ದಾರೆ. ವಿ ಆರ್ ದೇರ್ ಟು ಪ್ರೊಟೆಕ್ಟ್ ಅವರ್ ಕಾನ್ಸ್ಟಿಟ್ಯೂಷನ್. It is our birthright. It is our party right. We have given constitution to this country. We will protect it. ಡಿಕೆಶಿ ಹೇಳಿಕೆ ಬಿಜೆಪಿ ನಾಯಕರ ಆಕ್ರೋಶ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಕಾಂಗ್ರೆಸ್ ಪಕ್ಷದ ಬಂಡವಾಳ ಇವತ್ತು ಬಯಲಾಗಿದೆ. ಅಲ್ಪಸಂಖ್ಯಾತನ ಓಲೈಕೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಸಂವಿಧಾನವನ್ನು ಕೂಡ ನಾವು ಬದಲಾವಣೆ ಮಾಡ್ತೇವೆ ಅನ್ನುವ ಹೇಳಿಕೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ, ಇವರ ಮನಸ್ಥಿತಿ ಏನು? ಯಾವುದೇ ಬೆಲೆ ತೆತ್ತಾದ್ರೂ ಕೂಡ ನಾವು ಈ 4% ರಿಸರ್ವೇಶನ್ ಜಾರಿ ಆಗದಂಗೆ ನಾವು ನೋಡ್ತೇವೆ. ರಾಜ್ಯಪಾಲರಿಗೆ ಮನವಿಯನ್ನ ಕೊಟ್ಟಿದ್ದೇವೆ, ರಾಷ್ಟ್ರಪತಿಗಳಿಗೂ ಕೂಡ ಇದಕ್ಕೆ ನಾವು ಪತ್ರ ಬರೀತೇವೆ, ಪ್ರಧಾನಮಂತ್ರಿಗಳಿಗೆ ಈ ವಿಷಯ ಕುರಿತಂತ ಪತ್ರ ಬರೀತೇವೆ. ನಾನವನಲ್ಲ ಎಂದ ಡಿಸಿಎಂ ಡಿಕೆಶಿ. ಬಿಜೆಪಿ ಏನ್ ಮಾತಾಡಿದ್ದಾರೆ, ಏನು ಪ್ರಸ್ತಾವನೆ ಮಾಡ್ತಾರೆ ಅದು ಅಪ್ಪ ಸುಳ್ಳು. ನಾನು ಹೇಳಿದ್ದೇನೆ, ನಾವು
ಇಂಥ ಅನೇಕ ಸಂದರ್ಭದಲ್ಲಿ ಕೋರ್ಟ್ಗಳಲ್ಲಿದೆ, ಕೋರ್ಟ್ಗಳ ಚರ್ಚೆ ಆಗ್ತದೆ, ಇವೆಲ್ಲ ಕೋರ್ಟ್ಗೆ ಹೋಗ್ತದೆ. ಕೋರ್ಟ್ಗಳಲ್ಲಿ ಆಗ್ಬೇಕಾದ್ರೆ ಬೇಕಾದಷ್ಟು ಸಂವಿಧಾನಗಳ ತಿದ್ದುಪಡಿಗಳಾಗಿದೆ ಅಂತ ನಾನು ಜನರಲ್ ಪಾಸ್ ಮಾಡಿದ್ದೇನೆ ಹೊರತು ನಾನು ಇದು ರಾಜಕೀಯವಾಗಿ ಅದನ್ನು ಉಪಯೋಗಿಸಿಕೊಳ್ತೇನೆ. ಅವ್ರಿಗೇನು ಇಲ್ಲ. ಗುತ್ತಿಗೆಯಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಿದ್ದಕ್ಕೆ ಜೆಡಿಎಸ್ ಕೂಡ ವಿರೋಧ ವ್ಯಕ್ತಪಡಿಸಿದೆ. ಕಾಂಗ್ರೆಸ್ ವೋಟ್ ಬ್ಯಾಂಕ್ ರಾಜಕೀಯ ಮಾಡ್ತಾ ಇದೆ, ಮೀಸಲಾತಿ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದೆ. ಆದ್ದರಿಂದ ಬಿಜೆಪಿ ಜೊತೆಗೂಡಿ ಹೋರಾಡ್ತೀವಿ ಅಂತ ಕೇಂದ್ರ ಸಚಿವ ಕುಮಾರಸ್ವಾಮಿ ಘೋಷಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.